ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, 2009 ಮಾಡಲು ಒಂದು ಹೋಂಡಾ ಅವ್ರದ್ದು ವರ್ಣಾ ಕಾರ್ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಅಲ್ಲೇನಾದ್ರು ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಮಾತ್ರ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡೋಕೆ ಹೋಗ್ಬಿಡಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ್ದು ಸರ್? ಹುಂಡೈ ವರ್ಣನಾ? ಸರ್ ಅದು ಹೋಂಡಾ ವರ್ನಾ ಸರ್. ಯಾವ್ದು ಮಾಡಲ್ ಸರ್ ಅದು? 2009 ಮಾಡೆಲ್ ಸರ್ ಅದು. ಓಕೆ. ಓನರ್ ಎಷ್ಟಾಗಿದೆ ಸರ್? ಸರ್ ಓನರ್ ನಾನು 3ನೇ ಓನರ್ ಸರ್. ಪೆಟ್ರೋಲ ಡೀಸೆಲ್ ಸರ್ ಅದು? ಸರ್ ಪೆಟ್ರೋಲ್ ಗಾಡಿ ಸರ್. ಮೈಲೇಜ್ ಏನು ಬರುತ್ತೆ ಸರ್? ಸರ್ ಬರುತ್ತೆ ಸರ್, ಒಂದು 17-18 ಬರುತ್ತೆ ಸರ್ ಹೈವೇನಲ್ಲಿ. ಸಿಟಿ ಲೋಕಲಲ್ಲಾದರೆ ಒಂದು 14-15 ಬರುತ್ತೆ ಸರ್. ಓಕೆ. ಎಷ್ಟು ಓಡಿ ಸರ್ ಗಾಡಿ? ಸರ್ ಅದು ಗಾಡಿ ಕಂಫರ್ಟಬಲ್ ಗೊತ್ತಿಲ್ಲ, ಬಟ್ ಫೋಟೋ ಕಳಿಸಿದ್ದೀನಿ ಅದರಲ್ಲಿ. ಹಾಂ ಹಾಂ. ನಾನು ತೊಗೊಂಡ್ಮೇಲೆ ಒಂದು ಮಿನಿಮಮ್ ಒಂದು 5,000 ಹಂಗೆ ಓಡಿಸಿರ್ತೀನಿ ಗಾಡಿನ. ಓಕೆ. ಆಯಿಲ್ ಸರ್ವಿಸ್ ಎಲ್ಲ ಮಾಡಿದ್ದೀನಿ ಗಾಡಿಗೆ. ಆಯಿಲ್ ಸರ್ವಿಸ್ ಮಾಡೀನಿ, ಹೊಸ ಬ್ಯಾಟ್ರಿ ಹಾಕಿದ್ದೀನಿ, ಡೆಕ್ಸ್ ಹಾಕಿದ್ದೀನಿ. ಮತ್ತೆ ಟೈರ್ ಎಲ್ಲ 90% ಟೈರ್ ಇದೆ, ಫ್ರಂಟ್ ಬ್ಯಾಕ್ ಎಲ್ಲ. ಸ್ಟೆಪ್ನಿ ಕೂಡ 50% ಹಂಗೆ ಚೆನ್ನಾಗಿದೆ. ಓಕೆ. ಗಾಡಿ ಬಂದು 2 ಬಂಪರ್ ಪೇಂಟ್ ಮಾಡಿದ್ದೀನಿ. ಬಿಸಿಲಲ್ಲಿ ನಿಲ್ಸಿ ಅದೆಲ್ಲ ಸ್ವಲ್ಪ ಕ್ರಾಚಸ್ ಎಲ್ಲ ಇತ್ತು ನಾನು ತೊಗೊಂಡಾಗ. ಬಂಪರು ಮತ್ತೆ ಬಾನೆಟ್. ಓಕೆ. ಬಾನೆಟ್ ಅಲ್ಲಿ ತುಂಬಾ ಶೇಡ್ ಆಗಿತ್ತು, ತೆಗೆದು ಬಂಪರು ಬಾನೆಟ್ ಪೇಂಟ್ ಮಾಡಿದ್ದೀನಿ ಸರ್, ರಬ್ಬಿಂಗ್ ಪಾಲಿಶ್ ಮಾಡಿದ್ದೀನಿ. ಓಕೆ. ಗಾಡಿ ಆಕ್ಸಿಡೆಂಟ್ ಏನಿಲ್ಲ, ಮಿಕ್ಕಿದೆಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಆಗೇ ಇದೆ. ಡೋರ್ಸು ಹಿಂದೆ ಮುಂದೆ ಎಲ್ಲ ಆಗೇ ಇದೆ. ಇಷ್ಟು ಮಾಡಿದ್ದೀನಿ ಸರ್ ಗಾಡಿಗ. ಓಕೆ. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವ ಸರ್? ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. FC 4 ವರ್ಷ ಇದೆ. ಇನ್ಶೂರೆನ್ಸು ಈಗ ಒಂದು 2 ತಿಂಗಳಾಯ್ತು ಲ್ಯಾಪ್ಸ್ ಆಗಿದೆ. 2 ಲಕ್ಷ ಕಟ್ಟಬೇಕು ಇನ್ಶೂರೆನ್ಸ್. ಮಿಕ್ಕಿದೆಲ್ಲ ರನ್ನಿಂಗ್ ಇದೆ ಸರ್. ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್? ಇಂಜಿನ್ ಸೂಪರ್ ಆಗಿದೆ. ಮೊನ್ನೆ ತಾನೇ 2 ವಾಲ್ ಹೋಗಿತ್ತು, 2 ವಾಲ್ನು ಹೊಸದು ಹಾಕ್ಸಿದ್ದೀನಿ. ಮತ್ತೆ ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸಿದ್ದೀನಿ ಸರ್ ಅದರಲ್ಲಿ. ವೀಲ್ ಅಲೈನ್ಮೆಂಟು, ಹೊಸ ಬ್ಯಾಟ್ರಿ. ಈಗ 2 ಮಂತ್ ಆಯಿತು ಬ್ಯಾಟ್ರಿ ಹಾಕ್ಸಿ. 2 ವರ್ಷ ಬ್ಯಾಟ್ರಿ ವಾರಂಟಿ ಎಲ್ಲ ಇದೆ. ಓಕೆ ಸರ್. ಗಾಡಿ ಮೇಲೆ ಲೋನು ಆ ಥರ ಏನಿಲ್ವಲ್ಲ? ಇಲ್ಲ ಸರ್, ಏನಿಲ್ಲ ಸರ್. ಕ್ಯಾಶಲ್ಲಿ ತೊಗೊಂಡ್ರೆ ಕ್ಯಾಶ್ ಎಲ್ಲ ಇದೆ. ಓಕೆ. ಡಾಕ್ಯುಮೆಂಟ್ಸ್ ಒರಿಜಿನಲ್ ನಿಮ್ಮ ಕಡೆ ಇದಾವ? ಒರಿಜಿನಲ್ ನಮ್ಮ ಹತ್ರ ಇದೆ ಸರ್. ಓಕೆ. ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಬೆಂಗಳೂರಲ್ಲಿ MS ರೋಡ್ ಅಂತ ಮದರ್ ಸ್ಕೂಲ್ ಪಕ್ಕದಲ್ಲೇ ಇದೆ ಸರ್ ಗಾಡಿ. ಓಕೆ. ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್ 2.20 ಹೇಳ್ತೀನಿ, ಸ್ವಲ್ಪ ಬಂದು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ ಸರ್? ಇದೇ ನಂಬರೇ ಕಾಂಟ್ಯಾಕ್ಟ್ ನಂಬರು. ನನಗೆ ಮೇನ್ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ. ನಾನು ಸ್ವಲ್ಪ ಗಾಡಿ ಡಿಕ್ಕಿ ಇಲ್ದೆ ಚಿಕ್ಕದು ತೊಗೊಳೋಣ ಅಂತ